ನೋಡಿ ಸ್ನೇಹಿತರೆ, ಈ ಒಂದು ದೇವಸ್ಥಾನಕ್ಕೆ ದೇವಸ್ಥಾನದ ಒಂದು ತೇರಿಗೆ ಬರೀ ಹೂಗಳಿಂದನೇ ಅಲಂಕಾರ ಆಗ್ತಾ ಇದೆ. ಅಲ್ಲಿಗೇನೋ ಒಂದು ಬಟ್ಟೆ ಆಗಲಿ ಏನೂ ಇಲ್ಲ. ಮೇಲ್ ಮಾತ್ರ 3 ಬಾವುಟ ಕಟ್ಟಿದ್ದಾರೆ, ಧ್ವಜ ಕಟ್ಟಿದ್ದಾರೆ. ಹಂಗಾಗಿ ಬರೀ ಹೂಗಳಿಂದನೇ ಅಲಂಕೃತ ಮಾಡ್ತಾ ಇದ್ದಾರೆ. ಇನ್ನು ಸ್ಟಾರ್ಟಿಂಗ್ ಸ್ಟೇಜಿನ ಈಗಿನ 9:30 10 ಗಂಟೆ ಆಗಿದೆ. ಸೊ 12 ಗಂಟೆ ಒಳಗಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವೇ ನೋಡಿ. ಸೊ ಹೂಗಳಿಂದನೇ ಅಲಂಕೃತವಾಗ್ತಿರುವಂತಹ ಒಂದು ತೇರು ಅದ್ಭುತವಾಗಿ ರೆಡಿ ಮಾಡ್ತಿದ್ದಾರೆ. ಸೊ ಹಾಗೆ ಒಮ್ಮೆ ಜನ ನೋಡಿ ಹೆಂಗೆ ಕಾಯ್ತಾ ಇದ್ದಾರೆ, ಹೆಂಗಿದ್ದಾರೆ, ಹೆಂಗೆ ಹೂವು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಕೆಳಗಡೆಯಿಂದ ಹೂನಾರ ಕೊಟ್ಟಿದ್ದಾರೆ, ಮೇಲೆಲ್ಲ ಹೂಗಳಿಂದ ಅಲಂಕಾರ ಮಾಡ್ತಿದ್ದಾರೆ. ಮೇಲ್ಗಡೆಯಿಂದನೇ ರೆಡಿ ಮಾಡ್ಕೊಂಡು ಬರ್ತಿದ್ದಾರೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನಾನಿದ್ದೀನಿ ಇವತ್ತು ನಾಗಪ್ಪನಹಳ್ಳಿ ಗೇಟು. ಏನಕ್ಕಪ್ಪ ಅಂತಂದರೆ ಇವತ್ತೊಂದು ದಿನ ನೈಟ್ 12 ಗಂಟೆಗೆ ತೇರು ಎಳಿತಾ ಇದ್ದಾರೆ. ಆ ಒಂದು ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸ್ನೇಹಿತರೆ, ಇದು ನಾಗಪ್ಪನಹಳ್ಳಿ ಗೇಟು. ಇಲ್ಲಿಂದ ನಮ್ಮ ಪ್ರಯಾಣ ಪ್ರಾರಂಭವಾಗುತ್ತೆ. ಬನ್ನಿ ಸ್ನೇಹಿತರೆ, ಪ್ರಾರಂಭ ಮಾಡೋಣ. ಇದೇ ನೋಡ್ರಿ ನಾಗಪ್ಪನಹಳ್ಳಿ ಗೇಟು. ಸೊ ರೈಟಲ್ಲಿ ಹೋದರೆ ಅಮರಾಪುರ ಹೋಗುತ್ತೆ, ಸಿರಾ ಬೆಂಗಳೂರು. ಸ್ಟ್ರೈಟ್ ಹೋದರೆ ಪಾವಗಡ, ಇಂದುಪುರ, ಮತ್ತು ಬಲಗಡೆಗೆ ಹೋದರೆ ಬೆಂಗಳೂರು ಆಗುತ್ತೆ. ಲೆಫ್ಟ್ ಹೋದರೆ ಅನಂತಪುರ ಹೋಗುತ್ತೆ. ಇದು ಡೆವಲಪ್ಮೆಂಟ್ ಆಗ್ತಿರುವಂತಹ ನಮ್ಮ ಪಿಲ್ಲೆಹಳ್ಳಿ ಬಾರ್ಡ್ರಲ್ಲಿ ಬರುತ್ತೆ. ಪಿಲ್ಲೆಹಳ್ಳಿ ವಿಲೇಜ್ ಸೇರುತ್ತಾರೆ. ನಾಗಪ್ಪನಹಳ್ಳಿ ಅಂತಂದು ಹೆಸರು ಇಟ್ಟಿದ್ದಾರೆ, ಆಂಧ್ರ ಹೆಸರು. ಇದನ್ನು ನಾಮಕರಣ ಚೇಂಜ್ ಮಾಡ್ಬೇಕಂತ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಗ್ರಾಮದ ಗ್ರಾಮಸ್ಥರಿಂದ. ಬನ್ನಿ ಸ್ನೇಹಿತರೆ, ಹೊರಡೋಣ. ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ವಲ್ಲ ಬಿಲ್ಡಿಂಗ್ ಮೇಲ್ಗಡೆ, ಸೊ ಅದು ಕುಂದ್ರಿಪಿ ಬೆಟ್ಟ. ಬೆಟ್ಟದ ಮೇಲ್ಗಡೆ ಇರುವಂತಹ, ಕೋಟೆಯ ಮೇಲ್ಗಡೆ ಇರುವಂತಹ ಒಂದು ಲೈಟಿಂಗು. ಸೊ ಈ ಒಂದು ಕುಂದ್ರಿಪಿಯಲ್ಲಿ ಇದು ಆಂಧ್ರ ಪ್ರದೇಶ ಅನಂತಪುರಕ್ಕೆ ಬರುತ್ತೆ. ಸೊ ಇದರಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ, ಝೂಮ್ ಮಾಡ್ತೀನಿ. ಅದು ಬೆಟ್ಟಕ್ಕೆ ದಾರಿಯಲ್ಲಿರುವಂತಹ ಒಂದು ಲೈಟ್ ಕಂಬ. ಈ ಒಂದು ಕುಂದ್ರಿಪಿ ಬೆಟ್ಟದಲ್ಲಿ ಯುಗಾದಿಗೆ ಜಾತ್ರೆ ಆಗುತ್ತಂತೆ, ಮೇಲ್ಗಡೆ ಎಲ್ಲ ಹೋಗಿ ಬರ್ತಾರೆ. ಫ್ರೆಂಡ್ಸ್, ಹಂಗೆ ನೋಡಿಬಿಡ್ರಿ, ಇದು ಕುಂದ್ರಿಪಿ ಮೇನ್ ಬಸ್ ಸ್ಟಾಪು. ಸೊ ಈ ಕಡೆ ಹೋದರೆ ಪರಶುರಾಮಪುರ, ಸೊ ಈ ಕಡೆ ಬಂದರೆ ಕಲ್ಯಾಣದುರ್ಗದ ರೋಡು, ಮತ್ತು ಹಂಗೆ ವೈಎನ್ ಹೊಸಕೋಟೆ. ನೋಡಿ ಇವೆಲ್ಲ ಆಟೋಸ್ ಎಲ್ಲ ನಾವು ಹೋಗುವಂತಹ ದೇವಸ್ಥಾನದ ಜಾತ್ರೆ ಊರಿಗೆ ಹೋಗುತ್ತೆ. ಯಾವ ಊರು ಅಂದರೆ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಯಾವ ಊರು ಅಂತ. ಸೊ ಈ ಒಂದು ಪರಶುರಾಮಪುರ ಹೋಬಳಿ ಹಾಗೆ ಕುಂದ್ರಿಪಿ ಮಂಡಲ ಸುತ್ತಮುತ್ತ ಇರೋರೆಲ್ಲ ಗೊತ್ತು. ಇವತ್ತು ಹುಣ್ಣಿಮೆ ದಿನ ಒಂದು ತೇರು ನಡೀತಾ ಇದೆ. ಆ ಒಂದು ಭರತ ಹುಣ್ಣಿಮೆ ಎಂದು ತೇರು ಎಳಿತಾ ಇದ್ದಾರೆ ನೈಟ್ 12 ಗಂಟೆಗೆ. ಸೊ ಏನಕ್ಕೆ 12 ಗಂಟೆಗೆ ತೇರು ಎಳಿತಾರೆ ಅಂಬೋದು ನಮಗೆ ಗೊತ್ತಿಲ್ಲ. ಸೊ ಗೊತ್ತಿರೋರು ಕಾಮೆಂಟ್ ಮಾಡಿ. ಈ ಒಂದು ಆ ಕುಂದ್ರಿಪಿ ಮಂಡಲಿರುವಂತಹ ಇತಿಹಾಸ ಗೊತ್ತಿರೋರು, ಆ ಒಂದು ಗ್ರಾಮದಲ್ಲಿ ಏನಕ್ಕೆ ನೈಟು ಭರತ ಹುಣ್ಣಿಮೆ ಎಂದು 12 ಗಂಟೆಗೆ ತೇರು ಎಳಿತಾರೆ, ಅದನ್ನ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಕುಂದ್ರಿಪಿಯಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ವಾ. ಸೊ ಇಲ್ಲಿ ಬೆಸ್ತರಹಳ್ಳಿಗೆ ಸ್ಟ್ರೈಟ್ ಹೋದರೆ ಬೆಸ್ತರಹಳ್ಳಿ 5 ಕಿಲೋಮೀಟ್ರು, ವೈಎನ್ ಹೊಸಕೋಟೆ ಕರ್ನಾಟಕದು. ಸಾರಿ ಫ್ರೆಂಡ್ಸ್, ಅದು ವೈಎನ್ ಹೊಸಕೋಟೆ 16 ಕಿಲೋಮೀಟ್ರು. ಒಂದು ಲೈಟಾಗಿ ಕಾಣ್ತಾ ಇದೆ. ಸೊ ಹಂಗಾಗಿ ನಾನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ. ಸೊ ಈಗ ನಾನು ಹೋದರೆ ಲೆಫ್ಟು ಆ ಒಂದು ಗ್ರಾಮಕ್ಕೆ, ಮತ್ತು ಕಲ್ಯಾಣದುರ್ಗ ಹೋಗೋ ರೋಡು. ಸ್ಟ್ರೈಟ್ ಹೋದರೆ ವೈಎನ್ ಹೊಸಕೋಟೆ. ನೋಡಿ ಇಲ್ಲೆಲ್ಲ ಪೆಟ್ರೋಲ್ ಬಂಕ್ಗೆ ಎಷ್ಟು ಬೈಕ್ಗಳೆಲ್ಲ ಬಂದಿದ್ದಾವೆ. ಬೈಕ್ಗಳೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಆ ಒಂದು ಜಾತ್ರೆಗೆ ಹೋಗ್ತಾ ಇದ್ದಾರೆ. ಶ್ರೀ ಆಂಜನೇಯ ಸ್ವಾಮಿಯ ಒಂದು ರಥೋತ್ಸವ. ನೋಡಿ ಆಟೋ, ಟಾಟಾ AC, ಬುಲೆರ, ಟ್ಯಾಕ್ಟ್ರಿ, ಬೈಕು. ಜಾತ್ರೆ ಅಂದರೆ ಇದೇ ಗುರು. ಎಷ್ಟು ಬೈಕ್ಸ್ ಬರ್ತಾವೆ ಅಂದರೆ ಅಷ್ಟು ಬೈಕ್ಸ್ ಬರ್ತವೆ. ಎಷ್ಟು ವೆಹಿಕಲ್ಸ್ ಬರ್ತದೆ, ತುಂಬ ವೆಹಿಕಲ್ಸ್ ಬರುತ್ತೆ ಈ ಒಂದು ಜಾತ್ರೆಗೆ. ಸೊ ನಾವೇನು ಇನ್ನೊಂದು ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರೋದು, ಹೋಗ್ತಾ ಇದ್ವಿ. ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಹೊಸದಾಗಿ ನೋಡ್ತಿರೋರು ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಜಾತ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಂದನೇ ಆಲ್ಮೋಸ್ಟ್ ಎಲ್ಲ ಆಟೋಗಳೆಲ್ಲ ಸೈಡ್ಗೆ ಹಾಕಿದ್ದಾರೆ. ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಒಂದು ಶಾಪು, ಅಂಗಡಿಗೆ.
ಬೈಕ್ಸ್ ಎಲ್ಲ ಸೈಡಿಗೆ ಹಾಕ್ತಿದ್ದಾರೆ ಮತ್ತು ಆಟೋಸ್ ಎಲ್ಲ ಸೈಡಿಗೆ ಹಾಕ್ತಿದ್ದಾರೆ. ತುಂಬ ಜನ ಬರ್ತಿದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ. ಮುಂದೆಗಡೆ ಯಾವ ರೀತಿ ಇದೆ, ಹೆಂಗೆ ಕ್ರೌಡ್ ಇದೆ ಗೊತ್ತಿಲ್ಲ, ನೋಡ್ಕೊಂಡು ಬರೋಣ. ನೋಡಿ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಆಗಲೇ. ತುಂಬ ಜನ ನಡ್ಕೊಂಡು ಹೋಗ್ತಿದ್ದಾರೆ. ಈ ಒಂದು ತೇರಿಗೆ ಹೂವಿನ ಹಾರ, ಹೂವು ಕೊಡೋದಕ್ಕೆ ಹೋಗ್ತಿದ್ದಾರೆ. ಆಲ್ರೆಡಿ ಬ್ಯಾರಿಕೇಡ್ ಹಾಕಿದ್ದಾರೆ ಅಲ್ಲಿ ಪೊಲೀಸವರು. ಅದನ್ನು ಯಾವಾಗ ಕ್ಲೋಸ್ ಮಾಡ್ತಾರೆ ಗೊತ್ತಿಲ್ಲ. ನೋಡ್ರಿ ಬೈಕ್ಗಳು ಮಾತ್ರ ತುಂಬ ಬರ್ತವೆ ಸ್ನೇಹಿತರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ. ಎಷ್ಟು ಬೈಕ್ ಬರುತ್ತೆ ಅಂದರೆ ತುಂಬ ಬೈಕ್ ಬರುತ್ತೆ. ಎಲ್ಲ ತೇರಿಗೆ ಹೂನಾರ ಕೊಡೋಕ್ಕೆ ಹೋಗ್ತಿದ್ದಾರೆ. ಕಾಯಿ, ಪುದೀನ ಕಡ್ಡಿ, ಬಿಸ್ಲಕ್ಕಿ ಕೊಡೋಕ್ಕೆ ಹೋಗ್ತಿದ್ದಾರೆ. ನೋಡ್ತಾ ಇರ್ಬೋದು. ಸೊ ಬರ್ರಿ ನಾವು ಅಲ್ಲಿ ತೇರ ಹತ್ರ ಸಿಗೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಅಡ್ರೆಸ್ ಹೇಳಿಲ್ವಲ್ವಾ. ಸೊ ಇದು ಬಂದು ಅನಂತಪುರ ಜಿಲ್ಲೆ ಬರುತ್ತೆ, ಕಲ್ಯಾಣದುರ್ಗ ತಾಲೂಕು ಬರುತ್ತೆ. ಸೊ ಕುಂದ್ರುಪಿ ಮಂಡಲ್ಲು ಅಲ್ಲಿ ಬರುವಂತಹ ಅಪ್ಲೇಪಲ್ಲಿ, ತೆಲುಗಲ್ಲಿ ಅಪ್ಲೇಪಲ್ಲಿ ಅಂತಾರೆ, ಕನ್ನಡದಲ್ಲಿ ಅಪ್ಲೇನಹಳ್ಳಿ ಅಂತ ಕರೀತಾರೆ. ಇದು ಸ್ನೇಹಿತರೆ ಈ ಒಂದು ಅಪ್ಲೇನಹಳ್ಳಿಯಲ್ಲಿ ಶ್ರೀ ಆಂಜನೇಯ ರಥೋತ್ಸವಕ್ಕೆ ಸುಮಾರು ಹೂಗಳಿಂದನೇ ಅಲಂಕೃತ ಮಾಡ್ತಾರೆ. ತುಂಬ ಜಾತ್ರೆ, ತುಂಬ ಅದ್ಧೂರಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾರೆ. ಸೊ ಹಾಗಾಗಿ ನಾನು ಸಹಿತ ವಿಸಿಟ್ ಮಾಡಿದ್ದೀನಿ, ನೀವು ಕಣ್ತುಂಬಿಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ಮಧ್ಯರಾತ್ರಿ 12ಕ್ಕೆ ಹಿಡಿಯಲು ಏನು ಕಾರಣ ಅನ್ನೋದ್ರ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ. ಗೊತ್ತಿರೋರು ಈ ಒಂದು ಕಲ್ಯಾಣದುರ್ಗದ ಗ್ರಾಮಸ್ಥರು ಅಥವಾ ಅಪ್ಲೇಪಲ್ಲಿ ಗ್ರಾಮಸ್ಥರು ನಮಗೆ ಕಮೆಂಟ್ ಮಾಡ್ಬೋದು. ಮತ್ತು ನಾವು ಬಂದಿತ್ತು ನಾಗಪ್ಪನಹಳ್ಳಿ ಗೇಟಿಂದ ಸುಮಾರು 17ರಿಂದ 20 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ದೊಡ್ಡ ದೊಡ್ಡ ಹೂಗಳಿಂದ ಹೂನಾರಗಳನ್ನು ಬಂದು ದೇವಸ್ಥಾನಕ್ಕೆ ಅಲಂಕೃತ ಮಾಡ್ತಿದ್ದಾರೆ. ಸೊ ಈ ಒಂದು ಹೂನಾರಕ್ಕೆ ನಮ್ಮದು ಒಂದು ಚಿಕ್ಕ ಹೂನಾರ ಹಾಕಿದ್ದೀವಿ, ಅದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಈ ಒಂದು ರಥೋತ್ಸವನ ನೋಡ್ಕೊಂಡು ಬರೋಣ ಸ್ನೇಹಿತರೆ. ದೇವಸ್ಥಾನಕ್ಕೆ ತೇರಿಗೆ స్కూల్ గ్రౌండ్ లో పార్కింగ్ ప్లేస్ పెట్టారు. దయచేసి భక్తులు అక్కడే పని వదిలి ಭರತ ಹುಣ್ಣಿಮೆ ಎಂದು ತೇರಿಗೆ ರೆಡಿ ಮಾಡ್ತವ್ರೆ. మరి విజ్ఞప్తి చేస్తున్నాము. దయచేసి ಕಚ್ಚದು ಕುಂಟಮ್ಮ ಮತ್ತು ಹನುಮಂತರಾಯ ದೇವಸ್ಥಾನ, ಶ್ರೀ ಆಂಜನೇಯನ ದೇವಸ್ಥಾನ. ಸ್ನೇಹಿತರೆ, ಈ ಒಂದು ಶ್ರೀ ಆಂಜನೇಯನ ಸ್ವಾಮಿಯ ದರ್ಶನ ಮಾಡಿಕೊಳ್ಳಲು ಸುಮಾರು ಸಾವಿರಾರು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ. ತುಂಬ ಜನ ಬರ್ತಿದ್ದಾರೆ, ತುಂಬ ಜನ ಹೋಗ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸನ್ನಿಧಾನದಲ್ಲಿ ಅತಿ ಹೆಚ್ಚು ಹೂಗಳಿಂದ ಅಲಂಕೃತ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಈ ಒಂದು ದೇವಸ್ಥಾನದ ಮುಂದೆಗಡೆ ಊಟದ ವ್ಯವಸ್ಥೆ ಮತ್ತು ಅನ್ನ ಸಂತರ್ಪಣೆ ನಡೀತಾ ಇತ್ತು. ಆ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗುವ ಕಾರಣ ಇಂಪಾರ್ಟೆಂಟ್ ಮಾತ್ರ ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ. జై శ్రీరామ్.
ఇబ్బంది అవుతుందని
हाँ